ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ. ಬಂಡವಾಳ ಹೂಡಿಕೆ ಆದರೆ ಉದ್ಯೋಗ ಸೃಷ್ಟಿಯಾಗ್ತದೆ. ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಒಂದಕ್ಕೊಂದು ಸಂಬಂಧ ಇರ್ತದೆ. ಸುವ್ಯವಸ್ಥೆ ಮತ್ತೆ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತವೆ. ಅದರಿಂದ ಸುವ್ಯವಸ್ಥೆಯನ್ನು ಕಾಪಾಡಲೇಬೇಕು. ಈಗ ಕರ್ನಾಟಕಕ್ಕೆ ಒಂದು ಹೆಸರಿದೆ, ಪೊಲೀಸ್. ಕರ್ನಾಟಕದ ಪೊಲೀಸ್ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಹೆಸರಿದೆ. ಅದಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರದು ಅಂತ ಸೂಚನೆ ಕೊಟ್ಟಿದೆ. ಅದಿನ್ನೂ ಎತ್ತರಕ್ಕೆ ಏರಿಸಬೇಕು ಹೊರತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರ್ದು. ಆಮೇಲೆ ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ಈಗ ಸುಳ್ಳು ಸುದ್ದಿಗಳು ಹಬ್ಸೋದು ಯಾರೇ ಮಾಡಿರಲಿ, ಯಾವ ಪಕ್ಷದವರೇ ಮಾಡಿರಲಿ, ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರಲಿ, ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರಲಿ, ಈಗ ಜಾಸ್ತಿ ಆಗ್ಬಿಟ್ಟದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟದೆ. ಈ ಫೇಕ್ ನ್ಯೂಸ್ ಅನ್ನ ಸಾಧ್ಯವಾದ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ. ಒಬ್ಬರು ತೇಜೋವಧೆ ಮಾಡೋದು, ಕಳಂಕ ತರತಕ್ಕಂಥದ್ದು ಮಾಡೋದು, ಕೋಮ ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಮಾಡೋದು, ಇದನ್ನ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಯಾರೇ ಮಾಡಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಈಗ ನಾವು ಕರ್ನಾಟಕದಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ. ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಯಾರು ಫೇಕ್ ನ್ಯೂಸ್ ಅನ್ನ ಮಾಡ್ತಾರೆ, ಯಾರೇ ಆಗಿರಲಿ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕು ಅಂತೇಳಿ ಹೇಳಿದ್ರು. ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು, ತೇಜೋವಧೆ ಮಾಡ್ತಕ್ಕಂಥದ್ದು, ಕಳಂಕ ತರ್ತಕ್ಕಂಥದ್ದು, ಅದನ್ನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಮತ್ತೆ ಡ್ರಗ್ಸ್ ಬಗ್ಗೆನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದನ್ನ ಎರಾಡಿಕೇಟ್ ಮಾಡಲೇಬೇಕು. ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಇದಾಗಿದ್ದಾರೆ, ಭಾಗಿಯಾಗ್ತಾರೆ, ಯಾರು ಮಾಡ್ತಾರೆ, ಎಲ್ಲಿಂದ ತರ್ತಾರೆ, ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲೆಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತದೆ. ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದೇನೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸೈಬರ್ ಕ್ರೈಮ್. ಸೊ ಇದರಿಂದ ಈಗ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾ ಹೊಸ ರೂಪದ ಅಪರಾಧಗಳು ಸೃಷ್ಟಿಯಾಗ್ತವೆ. ಹೊಸ ರೂಪದ ಅಪರಾಧಗಳನ್ನು ತಡಿಲಿಕ್ಕೆ ಹೊಸ ತಂತ್ರಜ್ಞಾನಗಳು, ಟ್ರೈನಿಂಗ್ ಆಗಬೇಕು. ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ. ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಬಟ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೆ. ಸೊ ಡ್ರಗ್ ಮೆನೇಜ್ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರು ಅಂತ ಕಡೆ, ಬೆಂಗಳೂರು ಅಂತ ಕಡೆ, ಹುಬ್ಬಳ್ಳಿ ಧಾರವಾಡದಂತ ಕಡೆ, ಮಂಗಳೂರು ಅಂತ ಕಡೆ, ಬೆಳಗಾಂ ಅಂತ ಕಡೆ ಇವುಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ. ಈಗ ನಾನು ಕೋಲಾರದಲ್ಲಿ ಮೊನ್ನೆ ಒಂದು 4-5-6 ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೊಬರ್ತವೆ ಅಂತ ಕೇಳಿದೆ ನಾನು. ಅಂಥದ್ದೆಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನು, ಮಕ್ಕಳಲ್ಲಿ ಜಾಗೃತಿ ತರಬೇಕು. ನಂಬರ್ 1.
ನಂಬರ್ 2, ಯಾರ್ಯಾರು ಇದರಲ್ಲಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಎಲ್ಲಿಂದ ಬರ್ತದೆ, ಯಾರು ಡ್ರಗ್ಸ್ ಪೆಡ್ಲರ್ಗಳಿರ್ತಾರೆ, ಆಮೇಲೆ ಅದನ್ನು ಎಲ್ಲಿ ಉಪಯೋಗಿಸ್ತಾರೆ. ಈಗ ಯಾರೋ ಹೇಳ್ತಾ ಇದ್ರು, ಈಗ ಇಲ್ಲಿ ನಾವೀಗ ಕಿಕ್ ಮಾಡಿದ್ವಿ ಸರ್ ಜೂನ್ನಲ್ಲಿ 5 lakh ಸ್ಟೂಡೆಂಟ್ಸ್ ಮತ್ತು ಆ ಟ್ಯಾಬ್ಲೆಟ್ಗಳು ಚಾಕ್ಲೇಟ್ಗಳನ್ನು ಫ್ರೀಯಾಗಿ ಕೊಟ್ಬಿಡೋದು ಸ್ವಲ್ಪ ದಿನ, ಆಮೇಲೆ ದುಡ್ಡು ವಸೂಲು ಮಾಡೋದು, ಇಂಥವೆಲ್ಲ ನಡೀತಾ ಇರ್ತವೆ. ಆಮೇಲೆ ಬೀಟ್ ಇದೆಯಲ್ಲ, ಈ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ. ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ. ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ, ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ, ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗುತ್ತೆ.